ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಸ್ಯಾಟರ್ಡೆ ಮಾರ್ನಿಂಗ್ 7 o'clock ಆಗಿದೆ. ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ವೀಡಿಯೋ ಆಗಿ ವಾಚ್ ಮಾಡ್ತಾ ಇದ್ದೀರಾ ಅಂಥವ್ರು ಆದಷ್ಟು ವೀಡಿಯೋ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಗೊತ್ತಾಗದೇ ಇರೋರು ನಾನು ಅದ್ರ ಡಿಸ್ಪ್ಲೇ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಬಟನ್ ಈ ವಿಡಿಯೋ ಕೊನೆಯಲ್ಲಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಇರುವಂತಹ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಬರುವಂತಹ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು ಮಾಡಿದ ತಕ್ಷಣವೇ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನಾನಿವಾಗ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. 1/2 kg ಅಷ್ಟು ಕ್ಯಾಪ್ಸಿಕಮ್ನ ತೊಗೊಂಡು ಅದ್ರ ಗ್ರೇವಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪರೋಟ ಇದೆ ಮನೆಯಲ್ಲಿ, ಮತ್ತು ನೀರು ದೋಸೆ ಹಿಟ್ಟು ಸ್ವಲ್ಪ ಇದೆ. ಮಕ್ಳಿಗೆ ನೀರು ದೋಸೆ ಅಂದರೆ ಇಷ್ಟ, ಮಕ್ಳಿಗೆ ನೀರು ದೋಸೆ ಹಾಕ್ಕೊಡೋಣ, ನಮಗೆ ಸ್ವಲ್ಪ ಪರೋಟನ ಬಿಸಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಕ್ಯಾಪ್ಸಿಕಮ್ನ ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಬೀಜನ ಯೂಸ್ ಮಾಡಲ್ಲ, ನಾನು ಬೀಜ ತೆಗೆದ್ಬಿಡ್ತೀನಿ. ಹಾಗೆಯೇ ಟೊಮೆಟೊ 3ನ ಅದನ್ನು ಗ್ರೈಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ. ಅದಾದಮೇಲೆ ಅದ್ರ ಹಿಂದೆನೇ ನಾನು ಗೋಡಂಬಿ ಮತ್ತು ಕಾಯಿ ತುರಿ ಗಸಗಸೆ ಎರಡೂ ಮತ್ತೆ ಅದೇ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ಮತ್ತೆ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದ್ಸಲ ಇದನ್ನು ಕ್ಯಾಪ್ಸಿಕಮ್ ಗ್ರೇವಿನ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ನಾನೇನು ಇದನ್ನು ಡೀಟೇಲಾಗಿ ಏನು ತೋರಿಸ್ಕೊಂಡು ಹೋಗ್ತಾ ಇಲ್ಲ, ಮಾಮೂಲಿ ಲೈಟಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಅದು ನಾನು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದನ್ನ ಕ್ಯಾಪ್ಸಿಕಮ್ ಬಟರ್ ಗ್ರೇವಿ ಅಂತಲೂ ಕರಿಬೋದು, ಯಾಕೆಂದರೆ ಲಾಸ್ಟಲ್ಲಿ ನಾನು ಬಟರು ಯೂಸ್ ಮಾಡ್ತೀನಿ. ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಮತ್ತು ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಹಿಂದೆನೇ ನಾನು ಶುಂಠಿ ಪೇಸ್ಟ್ ಎಲ್ಲ ತಳ ಹಿಡಿದ್ಬಿಡುತ್ತೆ, ಸೊ ಹಿಂದೆನೇ ಈ ಆನಿಯನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಇದನ್ನ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರಿ, ಫ್ರೆಶ್ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ನೀವು ಅಂತ ತೋರಿಸಿ ಅಂದ್ಬಿಟ್ಟು. ಅದೇನಿಲ್ಲ ಫ್ರೆಂಡ್ಸ್, ತುಂಬ ಈಸಿ. ನಾನು ಮನೆಯಲ್ಲಿ ಕೆನೆನ ಎತ್ತಿಟ್ಬಿಟ್ಟು ನಾನು ಬೆಣ್ಣೆನ ಮಾಡ್ಕೊಳೋದ್ರಿಂದ ಕೆನೆನೆಲ್ಲೇ ಸ್ವಲ್ಪ ತೆಗೆದಿಟ್ಬಿಟ್ಟು ಅದನ್ನೊಂದು ಸ್ವಲ್ಪ ಗ್ಲಾಸಲ್ಲಿ ಅಥವಾ ಬೌಲಲ್ಲಿ ಹಾಕ್ಕೊಂಡು ಸ್ಪೂನಲ್ಲಿ ಬೀಟ್ ಮಾಡಿಕೊಂಡ್ರೆ ಅದಾಯಿತು. ಅಷ್ಟೇ, ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕ್ರೀಮ್ನ ಅದನ್ನ ಬೀಟ್ ಮಾಡಿಕೊಂಡ್ರೆ ಅದೇ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಅದಿನ್ನೇನು ತುಂಬ ಕಷ್ಟ ಏನಿಲ್ಲ. ಹಾಗೆಯೇ ನಾನು ಮೊನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ನೀವು ಮೇಕಪ್ ಸೆಟ್ ಕಿಟ್ಟನ್ನ ತೋರಿಸಿ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ. ನಾನು ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಇರೋದನ್ನು ತೋರಿಸ್ತೀನಿ ಯಾವುದಿದೆ ಅಂದ್ಬಿಟ್ಟು, ಮತ್ತು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅದ್ರ ಲಿಂಕೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಅದನ್ನ ವಾಚ್ ಮಾಡೋರಾಗಿದ್ದರೆ ಅದನ್ನ ನೋಡ್ಬೋದು. ಮತ್ತು ನಾನು ಮೇಕಪ್ ಐಟಮ್ಸ್ ಒಂದು ಕ್ರೀಮ್ಗಳೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅದ್ರದ್ದೆಲ್ಲ ನೇಮ್ಗಳನ್ನ ಅಂತ ಹೇಳಿದ್ರಿ. ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ನೀವು ಇಷ್ಟ ಇದ್ದವ್ರು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸಿದಂಥ ಮೇಕಪ್ದು ಕ್ರೀಮ್ಗಳದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಅದ್ರ ನೇಮೆಲ್ಲ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಹಸ್ಬೆಂಡ್ ಅವ್ರಿಗೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಆಂಧ್ರ ಸ್ಟೈಲ್ ಚಟ್ನಿ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ತೊಂಡೆಕಾಯ್ದು ಅದೇ ಇತ್ತು. ಅವ್ರಿಗೆ ಇವಾಗ ಪಲ್ಯ ಆಗೋವ್ರಿಗೂ ಅವರು ವೆಯ್ಟ್ ಮಾಡೋಕ್ಕಾಗಲ್ವಂತೆ, ಸೊ ಹಾಗಾಗಿ ಅವ್ರಿಗೆ ಅದೇ ಚಟ್ನಿ ಹಾಕ್ಕೊಡ್ತಾ ಇದ್ದೀನಿ. ಮಧ್ಯಾಹ್ನ ಬಂದಾಗ ಪಲ್ಯದಲ್ಲಿ ಅವ್ರು ತಿನ್ಕೊಳ್ತಾರೆ. ಇವಾಗ ಚಟ್ನಿನೇ ಹಾಕ್ಕೊಡ್ತಾ ಇದ್ದೀನಿ. ಪರೋಟ ಜೊತೆಗೆ ಆ ಚಟ್ನಿ ಹಾಕ್ಕೊಂಡು ತಿಂದು ಹೋಗ್ತಾರೆ ಅವರು. ನೋಡಿ ಫ್ರೆಂಡ್ಸ್, ನಾನು ರುಬ್ಬಿಟ್ಕೊಂಡಿದ್ದಂತಹ ಟೊಮೆಟೊ ಪ್ಯೂರಿ ಮತ್ತು ಅದೇನು ಗ್ರೇವಿ ನಾನು ತೋರಿಸ್ದೆ ಅದನ್ನ ಗ್ರೇವಿನ ಇವಾಗ ಹಾಕ್ತಾಯಿದ್ದೀನಿ. ಟೊಮೆಟೊ ಪ್ಯೂರಿ ಜೊತೆಯಲ್ಲಿ ಇದನ್ನ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ತುಂಬ ಸ್ಮ್ಯಾಶ್ ಆಗಂಗೆ ಬೇಯಿಸಬೇಡಿ. ಸ್ವಲ್ಪ ನೀವು ಯಾರಾದರೂ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಈ ಗ್ರೇವಿನ ಲಾಸ್ಟ್ ರುಬ್ತೀನಲ್ವ ನಾನು, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಲಾಸ್ಟಲ್ಲಿ ಹಾಕೋಬೇಕು ಬೆಂದ ಮೇಲೆ, ಇಲ್ಲಾಂದರೆ ತಳ ಹಿಡಿಯುತ್ತೆ ಗೋಡಂಬಿ ಹಾಕಿರೋದ್ರಿಂದ. ಇವಾಗ ಲಾಸ್ಟಲ್ಲಿ ಈಗೆಲ್ಲ ಫಿನಿಶ್ ಆಯಿತು. ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮನೆಯಲ್ಲಿ ಮಾಡಿಟ್ಕೊಂಡಿದ್ದಂಥ ಬಟರು. ಮತ್ತು ಲಾಸ್ಟಲ್ಲಿ ಟೇಸ್ಟಿಗೋಸ್ಕರ 2 ಹಸಿಮೆಣ್ಸಿಕಾಯಿನ ಹೆಚ್ಚಾಕಿದ್ದೀನಿ ಮೇಲೇ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ರೆಡಿ ಆಯಿತು. ಇದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಕ್ಯಾಪ್ಸಿಕಮ್ ಯಾರು ಯೂಸ್ ಮಾಡಿಲ್ಲದೆ ಇರೋರಿದ್ರೆ ಈ ರೀತಿಯಾಗಿ ಯೂಸ್ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಹಾಗೆ ಬನ್ನಿ ಫ್ರೆಂಡ್ಸ್, ನಾನು ನನ್ನ ಸ್ಯಾರಿ ಕುಚ್ಚನ್ನ ಇನ್ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ. ಇವಾಗ ಅದ್ರ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಕುಚ್ಚು ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಹಾಕೋದು ಅಂತ. ಜಸ್ಟ್ ಹೇಳ್ತೀನಿ ಅಷ್ಟೇ, ನೀನು ಡೀಟೇಲಾಗಿ ತೋರಿಸಲ್ಲ. ನಾನು ನೋಡಿ ಅದನ್ನು ಫ್ರಂಟಲ್ಲಿ ಏನಿದೆ ಅದನ್ನು ಶಾರ್ಪಾಗಿ ಗಮ್ ಹಾಕ್ಬಿಟ್ಟು ನಾನು ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀಡ್ಲು ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಇದರಲ್ಲೇ ಚೈನ್ ಇದನ್ನು ಸ್ಟಿಚ್ಚನ್ನು ಹಾಕ್ಕೊಂಡಿರೋದ್ರಿಂದ ಕ್ರೋಶದಲ್ಲೇ
ಇದು ತುಂಬ ಈಸಿ ಕುಚ್ಚು ಕಟ್ಟೋದು. ನೋಡಿ ವರ್ಕ್ ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಅದ್ರ ಮಧ್ಯದಲ್ಲಿ ನಾನು ಏನು ಗ್ಯಾಪ್ ಬಿಟ್ಟಿದ್ದೀನಿ ಆ ಜಾಗಕ್ಕೆ ನಾನು ಇವಾಗ ಕುಚ್ಚು ಕಟ್ಕೊಂಡು ಹೋಗ್ತೀನಿ. ಮತ್ತು ಈ ಕುಚ್ಚನ್ನ ನೀವು ಡೀಟೇಲಾಗಿ ತೋರಿಸಿ ಅಂತ ನಾನು ಕಮೆಂಟ್ ಮಾಡಿದ್ದೀರಾ ನನ್ನ ಸಬ್ಸ್ಕ್ರೈಬರ್ ರೇಖಾ ಅವರು. ನೋಡಿ ಖುಷಿ ಆಯಿತು. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯಾವುದಾದ್ರೂ ಸ್ಯಾರಿಗೆ ಹಾಕ್ಬೇಕಾದ್ರೆ ಅದ್ರ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಇವಾಗ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಒಂದು ಕಲರ್ ಅದು, ಒಂದು ಕಲರ್ ಇದು, ಆ ಥರ ಮಧ್ಯ ಗ್ಯಾಪಲ್ಲಿ ನಾನು ಇವಾಗ ಕುಚ್ಚು ಹಾಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಫುಲ್ ಫಿನಿಶ್ ಆಯಿತು ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಳ್ತು ಕುಚ್ಚು ಹಾಕೋದಕ್ಕೆ, ಕುಚ್ಚು ಕಟ್ಟೋದಕ್ಕೆ. ನಾನು ಇವಾಗ ಇದನ್ನ ಫಿನಿಶ್ ಮಾಡಿದ್ದೀನಿ. ನೋಡಿ ಇವಾಗ ಫಿನಿಶಿಂಗ್ ಲುಕ್ ಹೇಗೆ ಬಂದಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವರ್ಕ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದನ್ನು ಡೋನಟ್ ಡಿಸೈನ್ ಅಂತ ನಾನು ನಿಮ್ಮ ಜೊತೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಹಾಕಿದ್ದು ಈ ವರ್ಕ್ನ. ಸೊ ಇನ್ನೊಂದು ಸ್ವಲ್ಪ ಅದನ್ನು ಏನಾದರೂ ಬಟ್ಟೆ ಕೆಳಗಡೆ, ನಾನು ಬೆಡ್ ಕೆಳಗಡೆ ಹಾಕಿರ್ತೀನಿ. ಸ್ವಲ್ಪ ರೋಲ್ ಆದಾಗಿದೆ, ಅದು ಫಿನಿಶಿಂಗ್ ನೀಟಾಗುತ್ತೆ ಏನಾದರೂ ಪ್ರೆಸ್ ಮಾಡಿಟ್ರೆ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಗಳಿಗೆ ಆಯಿಲ್ ಹಚ್ಚೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಬಂದೆ. ಆಲ್ರೆಡಿ ಟೈಮ್ 2:30 ಆಗಿದೆ. ಮಗ ಇವಾಗಷ್ಟೇ ಮಲ್ಕೊಂಡ. ಮತ್ತು ಇವಳದು ಮಾರ್ನಿಂಗ್ ಆನ್ಲೈನ್ ಕ್ಲಾಸ್ ಮುಗಿದಿದೆ. ಈಗ ಆಫ್ಟರ್ನೂನ್ ಒಂದಿದೆ. ಸರಿ, ಆಯಿಲ್ ಎಲ್ಲ ಹಚ್ಬಿಟ್ಟು ಆಮೇಲೆ ಹೇರ್ ವಾಶ್ ಎಲ್ಲ ಇವತ್ತು ಮಾಡಲ್ಲ, ಬರೀ ಮೈ ಸ್ನಾನ ಮಾಡಿಸ್ತೀನಿ. ನಾನು ಅಷ್ಟೇ ಕೂದಲಿಗೆ ಎಣ್ಣೆ ಹಚ್ಚಿದ ದಿನವೇ ಮಾಡೋಕ್ಕೆ ಹೋಗಲ್ಲ. ಬೇರೆ ಮಾರನೇ ದಿನ ಸ್ನಾನ ಮಾಡೋ ಥರ ನಾವು ಮಾಡ್ಕೊಳ್ಳೋದು. ಆಯಿಲ್ ಹಚ್ಚಿದ ದಿನವೇ ಮಾಡಲ್ಲ. ಏಕೆಂದರೆ ಅದು ಕೂದಲು ಬುರುಡೆಗೆಲ್ಲ ಅಬ್ಸರ್ವ್ ಆಗಿರಲ್ಲ. ಮಾಡಿದ ತಕ್ಷಣ, ಹಾಕಿದ ತಕ್ಷಣವೇ ಹಾಕ್ಕೊಂಡ್ರೆ. ಮತ್ತು ಇವಾಗೆಲ್ಲ ಚಳಿಗಾಲ ಇರೋದ್ರಿಂದ ತುಂಬ ಡ್ಯಾಂಡ್ರಫು ಇದೆ. ಅವಳಿಗೆ ಸ್ವಲ್ಪ ಡ್ಯಾಂಡ್ರಫು ಸ್ಟಾರ್ಟ್ ಆಗಿದೆ. ಚಿಕ್ಕ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಅಷ್ಟೇ. ಚಳಿಗಾಲದಲ್ಲಿ ಈ ಡ್ರೈ ವೆದರಲ್ಲಿ ಡ್ಯಾಂಡ್ರಫ್ ಕಾಮನ್ ಆಗಿರುತ್ತೆ. ಆ ಥರ ಜಾಸ್ತಿ ಇದ್ದವ್ರು ಏನು ಮಾಡಿ ಅಂದರೆ ಈ ಲೆಮನ್ನ ತೆಗೆದು ಅದು ಡ್ಯಾಂಡ್ರಫ್ ಆಗಿರೋ ಜಾಗದಲ್ಲಿ ಒಂದು ಸ್ವಲ್ಪ ಉಜ್ಜಿದ್ರೆ, ಅದ್ರದ್ದು ಲಿಕ್ವಿಡ್ ಎಲ್ಲ ಹಿಂಡ್ಬಿಟ್ಟು ಉಜ್ಜಿದ್ರೆ ಆದಷ್ಟು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲ ಮೊಸರು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೂ ಆಗುತ್ತೆ. ನಾನು ಇವಳಿಗೆ ಏರ್ ಆಯಿಲ್ ಹಚ್ಬಿಟ್ಟು 1 ಡೇ ಬಿಡ್ತೀನಿ. ಏನಿಲ್ಲ, ನಾರ್ಮಲಾಗಿ ಕಂಟ್ರೋಲ್ ಆಗುತ್ತೆ. ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ. ತುಂಬ ಸಿಕ್ಕಾಗಿತ್ತು. ಅದನ್ನು ಬಿಡಿಸ್ಬೇಕಾದ್ರೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇರಲಿ ಅಂದ್ಬಿಟ್ಟು ಅದರಲ್ಲೇ ಗೇಮ್ ಆಡ್ಕೊಳ್ತಾ ಇದ್ಲು. ಆಟ ಆಡಲಿ ಅಂದ್ಬಿಟ್ಟು ಅದರಲ್ಲೇ ನಾನು ಬೇಗ ಬಾಚ್ಬಿಟ್ಟೆ. ಇಲ್ಲಾಂದರೆ ತುಂಬ ಗಲಾಟೆ ಮಾಡ್ತಿರ್ತಾಳೆ. ಹಾಗೆ ನೋಡಿ ಫ್ರೆಂಡ್ಸ್, ಕೆನಾಫ್ ಒಳಗಡೆ ಎಲ್ಲ ತುಂಬ ಮೆಸಪ್ ಆಗಿದೆ. ಹಸ್ಬೆಂಡ್ ಶಾಪ್ ಐಟಮ್ಸ್ ಎಲ್ಲನೂ ಅಲ್ಲಿ ಗೋಡನ್ ಜಾಗ ಸಾಕಾಗಲಿಲ್ಲ ಅಂದ್ಬಿಟ್ಟು ಇಲ್ಲೇ ಇಳಿಸಿದ್ರು. ಸೊ ಹಾಗಾಗಿ ಅವಳು ಕಲರ್ಫುಲ್ ಆಗಿದೆ ಅದೆಲ್ಲ ಬುಟ್ಟಿಗಳು. ಅದನ್ನು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ, ಈ ತೆಂಗಿನಕಾಯಿ ತೋಟದಲ್ಲಿ ತೆಂಗಿನಕಾಯಿ ಬಿದ್ದಾಗ ಅದನ್ನೆಲ್ಲ ಆರಿಸ್ಕೊಂಬರೋದಕ್ಕೆ ಮತ್ತು ಕಾಯೆಲ್ಲ ಹಾಕೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಈ ಪೈಪ್ಗಳು ಅಷ್ಟೇ, ಇದು ಹನಿ ನೀರಾವರಿ ಪೈಪ್ಗಳು. ಶಾಪ್ ಐಟಮ್ಸ್ಗಳಿದೆಲ್ಲ ಇಲ್ಲೇ ಇಳಿಸಿದ್ದಾರೆ. ಸೊ ಮಕ್ಕಳುಗಳೆಲ್ಲ ತೆಗೆದು ಕಲರ್ಸ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ತೆಗೆದು ಹರಡ್ಬಿಟ್ಟಿದ್ದಾಳೆ ಇವಳು ಮಗಳು. ತಮ್ಮಂಗೆ ಕಲರ್ಸ್ ಹೇಳ್ಕೊಡ್ತೀನಿ ಅಮ್ಮ ಅಂತ. ಅದು ಅಷ್ಟೇ ಕಲರ್ಫುಲ್ ಆಗಿತ್ತಲ್ವ, ಆಟ ಆಡ್ಕೊಂಡು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಆಟ ಆಡ್ಕೊಳ್ಳಿ ಅಂತ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಹಸ್ಬೆಂಡ್ ಇವತ್ತು ಆಫ್ಟರ್ನೂನ್ ಊಟಕ್ಕೆ ಬರೋದು ಲೇಟ್ ಆಯಿತು. ಅವ್ರು ಬಂದಿದ್ದೆ 5 o'clock ಆಯಿತು. ಇವಾಗ ಬಂದಿದ್ರಲ್ವ, ಮಗ ಮಾರ್ನಿಂಗ್ ಅವನು ರೌಂಡ್ ಓಡಿಸ್ಲಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಶಾಪ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೊಂದು ರೌಂಡ್ ಓಡಿಸ್ತಾ ಇದ್ದಾರೆ. ಈವ್ನಿಂಗ್ 5 o'clock ಆಗಿದೆ ಟೈಮ್ ಆಲ್ರೆಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.